ವೀಕ್ಷಕರೆಲ್ಲರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮ ನೆಮ್ಮದಿಯ ಮಾತುಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಕೂಡ ನಮ್ಮೊಂದಿಗೆ ದ ಮ್ಯಾನ್ ಹೂ ಇಸ್ ಸಾಟ್ ಆಫ್ಟರ್ ಬೈ ಮಿಲಿಯನ್ಸ್ ಅಕ್ರಾಸ್ ದ ಗ್ಲೋಬ್ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗೋದಿಲ್ಲ. ದ ವೆರಿ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅ ಮ್ಯಾನ್ ಆಫ್ ಮಲ್ಟಿ ಪರ್ಸನಾಲಿಟಿ. ಸೊ ಸಾಕಷ್ಟು ವಿಧಾನವಾದಂತಹ ಹೂ ಇಸ್ ಡಾನಿಂಗ್ ಮೆನಿ ಹ್ಯಾಟ್ಸ್ ಅಂತ ಹೇಳ್ತೀವಿ. ಇಂತಹ ಮೇರು ವ್ಯಕ್ತಿತ್ವವನ್ನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಡೆದಿರೋದು ನಮಗೂ ಕೂಡ ಹಾಗೂ ನಮ್ಮ ವಾಹಿನಿಯ ಒಂದು ಸೌಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಾರದು. ಮೋಟಿವೇಶ್ನಲ್ ಸ್ಪೀಕರ್ ಆಗಿ, ಸಕ್ಸಸ್ ಕೋಚ್ ಆಗಿ, ಬಿಸ್ನೆಸ್ ಮೆಂಟರ್ ಆಗಿ ನಮ್ಮೆಲ್ಲರನ್ನ ಅಂದರೆ ಅಕ್ರಾಸ್ ದ ಗ್ಲೋಬ್ ಕೋಟ್ಯಾಂತರ ಮಂದಿ ಫಾಲೋಯರ್ಸ್ನ ಅಭಿಮಾನಿಗಳನ್ನು ಪಡ್ಕೊಂಡಿರುವಂತಹ ದ ಮೋಸ್ಟ್ ಸಾರ್ಟ್ ಆಫ್ ದ ಪರ್ಸನ್ ಡಾಕ್ಟರ್ ಭರತ್ ಚಂದ್ರ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡೋಣ. ನಮಸ್ತೆ ಸರ್. ನಮಸ್ಕಾರ. ಪ್ರತಿಯೊಂದು ಕೂಡ ಮನಸ್ಸಿಗೆ ಎಷ್ಟು ಪೂರಕವಾಗಿದೆಯೋ ಆ ಎಲ್ಲ ಒಂದು ರಿಸೋರ್ಸ್ನ ಇನ್ಫಾರ್ಮೇಷನ್ನ ನೀವು ನೀಡ್ತಿದ್ದೀರಾ. ಇಟ್ಸ್ ಎವ್ರಿಥಿಂಗ್ ಅಬೌಟ್ ಪ್ರೋಗ್ರಾಮಿಂಗ್, ಲರ್ನಿಂಗ್, ಅನ್ಲರ್ನಿಂಗ್ ಮತ್ತು ರೀಪ್ರೋಗ್ರಾಮಿಂಗ್ ಆ್ಯಂಡ್ ರೀಫ್ರೇಮಿಂಗ್ ಅವರ್ ಥಾಟ್ಸ್ ಆ್ಯಂಡ್ ಪ್ರಾಸೆಸ್ ಅಂತ ತಿಳಿಸ್ಕೊಡ್ತಿದ್ರಿ. ಈ ಎಲ್ಲವೂ ಮಾಡುವಾಗ ಮನುಷ್ಯನು ಪ್ರತಿನಿತ್ಯ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರೆಸ್ ಲೆವೆಲ್ಸ್ನ ಎದುರಿಸ್ತಾ ಇರ್ತಾನೆ. ಪ್ರತಿಯೊಂದು ಪ್ರಯಾರಿಟಿಗೂ ತನ್ನದೇ ಆದಂಥ ಒಂದು ಸ್ಟ್ರೆಸ್ ಇರುತ್ತೆ. ಪ್ಯಾರಲಲ್ ಆಗಿ ಪ್ರತಿಯೊಂದು ಪಾತ್ನ ನಾವು ಹೇಗೆ ಥ್ರೆಡ್ ಮಾಡೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದರ ಪ್ರಾಮುಖ್ಯತೆ ಈಗಿನ ಸ್ಥಿತಿಯಲ್ಲಿ ಹೇಗಿದೆ? ಇವತ್ತಿನ ಮಟ್ಟಿಗೆ ಮಾತಾಡಬೇಕು ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಸ್ಟ್ರೆಸ್ ಇದೆಯಲ್ಲ, ಬಹಳ ಪ್ರಮುಖವಾದ ಪಾತ್ರವನ್ನು ನಮ್ಮ ಜೀವನದಲ್ಲಿ ಹೊಂದಿದೆ. ಯಾಕಂತಂದರೆ ನೀವು ನೋಡಿದ ಹಾಗೆ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸೇ ಜಾಸ್ತಿ ಇರುವಂಥದ್ದು. ಮತ್ತು ಒಂದು 70-80% ಜನಕ್ಕೆ ಆಗೋದೇ ಸ್ಟ್ರೆಸ್ಸು, ಅದರಿಂದಲೇ ಕಾಯಿಲೆ ಬರುವಂಥದ್ದು. ಅಂದರೆ ನಿಮಗೊಂದು ಉದಾಹರಣೆ ಕೊಡ್ತೇನೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೇವೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂದರೆ ಮನಸ್ಸಿನಲ್ಲಿ ಪ್ರಾರಂಭ ಆಗಿ ಮುಂದೆ ಶರೀರಕ್ಕೆ ಬಂದಿದೆ. ಇನ್ನೂ ಕೆಲವು ಕಾಯಿಲೆಗಳಿದ್ದಾವೆ ಸೊಮ್ಯಾಟೋಸೈಕಿಕ್, ಬಾಡಿಯಲ್ಲಿ ಸ್ಟಾರ್ಟ್ ಆಗಿ ಮೈಂಡಿಗೆ ಬರ್ತದೆ. ಭಾಳ ಇಂಪಾರ್ಟೆಂಟು. ಉದಾಹರಣೆ ಕೊಡ್ತೇನೆ. ನಾನು ಸತತವಾಗಿ ಯಾವುದೋ ಒಂದು ವಿಚಾರದಿಂದ ಬಳಲಿದ್ದೇನೆ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ, ಹಗಲು ಇರುಳು ಅಂತ ಹೇಳ್ಬೇಕಾದ್ರೆ ನಾವು ಯೋಚನೆ ಮಾಡುವಂತಹ ಒಂದು ಸೆಂಟ್ರ್ ಇದೆಯಲ್ಲ ಬ್ರೈನಲ್ಲಿ, ಅದರ ಪಕ್ಕದಲ್ಲಿ ಆ್ಯಸಿಡ್ ಸೆಕ್ರೀಷನ್ ಸೆಂಟ್ರ್ ಇದೆ ಹೊಟ್ಟೆಗೆ. ಆದ್ದರಿಂದ ಯೋಚನೆ ಮಾಡಿದಾಗ ಯಾವಾಗಲೂ ನಮ್ಮ ಸ್ಟಮಕ್ನಲ್ಲಿ, ಜಠರದಲ್ಲಿ ಆಮ್ಲ ಸೆಕ್ರೀಷನ್ ಆಗುತ್ತೆ. ಆಗ ನಮಗೆ ಅಲ್ಸರ್ ಬರುತ್ತೆ. ಅದಕ್ಕೆ ಅಲ್ಸರ್ ಬಂದವರಿಗೆ ಮೆಡಿಕಲ್ ಡಾಕ್ಟರ್ಸ್ ಹೇಳ್ತಾರೆ, ಅಲ್ಸರಾ ಹಾಗಾದರೆ ಹರಿ, ವರಿ, ಕರಿ 3ರಿಂದ ದೂರ ಬರುತ್ತೆ. ಹರಿಯಿಂದ ಬಂದಿರ್ಬೋದು, ವರಿಯಿಂದ ಬಂದಿರ್ಬೋದು, ಮತ್ತು ಖಾರವಾಗಿರುವಂಥ ಕರಿಯನ್ನು ತಿಂದು ಮೆಣಸಿನಿಂದ ಬಂದಿರ್ಬೋದು. ಅದರಿಂದಾಗಿ ಇಲ್ಲಿ ನನಗೆ ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇದೇ ರೀತಿಯಾಗಿ ನಮ್ಮ ಶರೀರದ ಯಾವ ಭಾಗಕ್ಕೆ ಕೂಡ ಸ್ಟ್ರೆಸ್ಸು ತಲುಪಬಹುದು. ಈಗ ಸ್ಟ್ರೆಸ್ ಅಂದ್ರೇನು ಅಂತ ಕೇಳಬೇಕಾದ್ರೆ ಭಾಳ ಒಳ್ಳೆಯ ಡೆಫಿನೇಷನ್ ಇದೆ. ಸ್ಟ್ರೆಸ್ ಈಸ್ ಬೀಂಗ್ ಡಿಫೈನ್ಡ್ ಆ್ಯಸ್ ದ ನಾನ್ ಸ್ಪೆಸಿಫಿಕ್ ರೆಸ್ಪಾನ್ಸ್ ಆಫ್ ದ ಬಾಡಿ ಟು ಎನಿ ಡಿಮಾಂಡ್ಸ್ ಮೇಡ್ ಅಪಾನ್ ಇಟ್. ಇನ್ನೊಂದ್ಸತಿ ಹೇಳಬೇಕಾಗುತ್ತೆ. ಸ್ಟ್ರೆಸ್ ಈಸ್ ಬೀಂಗ್ ಡಿಫೈನ್ಡ್ ಆ್ಯಸ್ ದ ನಾನ್ ಸ್ಪೆಸಿಫಿಕ್ ರೆಸ್ಪಾನ್ಸ್ ಆಫ್ ದ ಬಾಡಿ ಟು ಎನಿ ಡಿಮಾಂಡ್ ಮೇಡ್ ಅಪಾನ್ ಇಟ್. ಸ್ಟ್ರೆಸ್ ಅಂತಂದರೆ ಇದೇ ಜಾಗದಲ್ಲಿ ಇಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಿಗದಿಯಾಗಿಲ್ಲ. ಉದಾಹರಣೆಗೆ ಡಿಫಿಕಲ್ಟ್ ಬಾಸ್ ಇಸ್ ಈಕ್ವಲ್ ಟು ಹಾರ್ಟ್ ಅಟ್ಯಾಕ್, ಅನ್ಮ್ಯಾನೇಜಬಲ್ ವೈಫ್ ಇಸ್ ಈಕ್ವಲ್ ಟು ಅಲ್ಸರ್, ಆಮೇಲೆ ಅನ್ಮ್ಯಾನೇಜಬಲ್ ಟ್ರಾಫಿಕ್ ಅಂತಂದರೆ ಲೆಗ್ ಪೇನ್ ಅಂತ ಎಲ್ಲೂ ಬರೆದಿಲ್ಲ. ಡಿಫಿಕಲ್ಟ್ ಬಾಸ್ ಕ್ಯಾನ್ ಬಿ ಅಲ್ಸರ್, ಅನ್ಮ್ಯಾನೇಜಬಲ್ ವೈಫ್ ಕ್ಯಾನ್ ಬಿ ಹಾರ್ಟ್ ಅಟ್ಯಾಕ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನೀವೀಗ ಕೇಳ್ಬೋದು ನನಗೆ, ಅದು ಯಾಕೆ ಸ್ಟ್ರೆಸ್ ಬಂದಾಗ ಕೆಲವರಿಗೆ ತಲೆನೋವು ಬರುತ್ತೆ, ಕೆಲವರಿಗೆ ಬೆನ್ನೋವು ಬರುತ್ತೆ, ಕೆಲವರಿಗೆ ಲೋ ಬ್ಯಾಕ್ ಪೇನ್ ಬರುತ್ತೆ, ಕೆಲವರಿಗೆ ಮಂಡಿ ನೋವು ಬರುತ್ತೆ, ಕೆಲವರಿಗೆ ಕ್ಯಾನ್ಸರ್ ಬರುತ್ತೆ. ಯಾಕೆ ಹೀಗೆ ಅಂತಂದರೆ ಉದಾಹರಣೆ ಕೊಡ್ತೇನೆ. ನಮ್ಮ ಈ ರೂಮಿನಲ್ಲಿ ಸಡನ್ನಾಗಿ ಎಲೆಕ್ಟ್ರಿಕಲ್ ವೋಲ್ಟೇಜು ಜಾಸ್ತಿ ಆದರೆ ಮೊದಲು ಎಕ್ಸ್ಪ್ಲೋಡ್ ಆಗೋದು
ಫ್ಯೂಸ್. ಇಂಜಿನಿಯರಿಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತಂದರೆ ದ ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್. ಯಾವುದರಲ್ಲಿ ಅತಿ ಕಡಿಮೆ ರೆಸಿಸ್ಟೆನ್ಸ್ ಇದೆಯೋ ಅದು ಮೊದಲು ಎಕ್ಸ್ಪ್ಲೋಡ್ ಆಗುತ್ತೆ. ಹಾಗೆಯೇ ನಿಮ್ಮ ಶರೀರದಲ್ಲಿ ಎಲ್ಲಿ ಲೀಸ್ಟ್ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿಗೆ ಬಂದು ಇಫೆಕ್ಟ್ ಆಗುತ್ತೆ. ಯಾರಿಗೆ ತಲೆ ಸ್ವಲ್ಪ ವೀಕ್ ಆಗಿದೆಯೋ ಅವರಿಗೆ ತಲೆನೋವು ಬರುತ್ತೆ. ಯಾರಿಗೆ ಸ್ಟಮಕ್ ವೀಕ್ ಆಗಿದೆಯೋ ಅವರಿಗೆ ಅಲ್ಸರ್ ಆಗುತ್ತೆ. ಯಾರಿಗೆ ನೀ ಜಾಯಿಂಟ್ನಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಕಮ್ಮಿ ಇದೆಯೋ ಅಲ್ಲಿಗೆ ಬಂದು ನೀ ಜಾಯಿಂಟ್ ಪೇನ್ ಆಗುತ್ತೆ. ಸೊ ಆ ವೀಕ್ ಪಾಯಿಂಟ್ಸ್ನ ಅದು ಟಾರ್ಗೆಟ್ ಮಾಡುತ್ತೆ. ಅದರಿಂದಾಗಿ ಸ್ಟ್ರೆಸ್ಸು, ಅದಕ್ಕೆ ಹೇಳಿದ್ದು ನಾನ್ ಸ್ಪೆಸಿಫಿಕ್ ರೆಸ್ಪಾನ್ಸ್. ಹೀಗೆ ಅಂತಿಲ್ಲ. ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ ಇವತ್ತು ನಿಮಗೆ ಸ್ಟ್ರೆಸ್ನಲ್ಲಿ ತಲೆನೋವು ಬರ್ಬೋದು, ಇನ್ನು 2 ತಿಂಗಳು ಬಿಟ್ಟು ಬೆನ್ನೋವು ಬರ್ಬೋದು. ಅಂದರೆ ಇದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತಲೂ ಇಲ್ಲ. ನಾವೇನು ಮಾಡ್ತೇವೆ, ನಮ್ಮ ಕಾಲಿನಲ್ಲಿ ನೋವಿದ್ರೆ ಇದೆಲ್ಲ ಓಡಾಡಿಕೊಂಡು ಯಾಕಾಗಿದೆ ಈ ಥರ, ನಮ್ಮ ಬೆನ್ನಿಗೆ ಯಾಕೆ ನೋವಾಗ್ತಾ ಇದೆ ಅಂತ ಇಲ್ಲೇ ಓಡಾಡ್ತಾ ಇದ್ದೀವಿ, ಇದನ್ನೇ ಚೆಕ್ ಮಾಡ್ತಾ ಇದ್ದೇವೆ. ಮೇನ್ ಸ್ವಿಚ್ಚು ಚೆಕ್ ಮಾಡ್ತಾನೇ ಇಲ್ಲ. ಪ್ರಾಬ್ಲಮ್ ಇರೋದು ಮೇನ್ ಸ್ವಿಚ್ಚಲ್ಲಿ. ನಾವು ಕೆಳಗಡೆ ಸ್ವಿಚ್ಚಲ್ಲಿ ಹಿಡ್ಕೊಂಡು ಚೆಕ್ ಮಾಡ್ತಾ ಇದ್ದೀವಿ ಏನು ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಇರೋದು ಮೇನ್ ಸ್ವಿಚ್ಚಲ್ಲಿ. ಸೊ ರೂಟ್ ಕಾಸ್ ಬಿಟ್ಟು ನಾವು ಎಲ್ಲಿ ಎಕ್ಸ್ಪ್ರೆಸ್ ಆಗ್ತಿದೆ ಅಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಭಾಳ ಇಂಪಾರ್ಟೆಂಟು. ಇವತ್ತಿನ ಮಟ್ಟಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಗೊತ್ತಿಲ್ಲದಿದ್ದವನು ಒಂದು ಜೀವನದ ಒಂದು ದೊಡ್ಡ ವಿಚಾರವನ್ನು ಅವನು ಅಸಡ್ಡೆ ಮಾಡ್ತಾ ಇದ್ದಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮರ್ಪಕವಾಗಿ ಈಗ ಒಂದು 24 ಅವರ್ಸಲ್ಲಿ ಮನುಷ್ಯ ತನ್ನ ರಿಲೇಷನ್, ತನ್ನ ಸೋಷಿಯಲ್ ಬಾಂಡಿಂಗ್, ತನ್ನ ಪರ್ಸ್ನಲ್ ಬಾಂಡಿಂಗ್, ಇಂಟರ್ಪರ್ಸ್ನಲ್ ಬಾಂಡಿಂಗ್, ಮಕ್ಕಳ ಜೊತೆ ಎಲ್ಲರ ಜೊತೆ ಸಾಮ್ಯತೆಯಿಂದ ತಟಸ್ಥನಾಗಿ ಇರೋದನ್ನ ಹೇಗೆ ಕಲಿಬೇಕು? ಅದಕ್ಕೆ ಏನಾದರೂ ಕೆಲವು ಕ್ವಿಕ್ ಟಿಪ್ಸ್ ಇದೆಯಾ? ಒಂದು ದಿನದಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗುವಂಥದ್ದು, ಸೊ ವಿ ಕ್ಯಾನ್ ಟೇಕ್ ಇಟ್ ಫಾರ್ ಅ ಲೈಫ್ ಟೈಮ್. ಒಂದು ದಿನ ಅನ್ನುವಂಥದ್ದು ಸ್ವಲ್ಪ ತಪ್ಪಾಗುತ್ತೆ. ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ ಜೀವನ ಶೈಲಿ ಚೇಂಜ್ ಆದಾಗ ಈ ದಿನ ಚೇಂಜ್ ಆಗ್ಬೋದು. ಭಾಳ ಇಂಪಾರ್ಟೆಂಟ್. ಮೊದಲನೇದಾಗಿ 20 ನಿಮಿಷಗಳ ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕು. ಯಾಕಂತಂದರೆ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಒಳಗಿನಿಂದ ಎಂಡಾರ್ಫಿನ್ಸ್ಗಳು ಮತ್ತು ಇತರ ಹಾರ್ಮೋನ್ಗಳು ಸೆಕ್ರೀಟ್ ಆಗ್ತವೆ. ಅದು ದೇ ಆರ್ ಕನ್ಸ್ಟ್ರಕ್ಟಿವ್ ಹಾರ್ಮೋನ್ಸ್. ದೇರ್ ಆರ್ 2 kinds ಆಫ್ ಹಾರ್ಮೋನ್ಸ್, ಡಿಸ್ಟ್ರಕ್ಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್. ಅಂದರೆ ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಅಂತಂದರೆ ನಾವು ತಿಳ್ಕೋಬೇಕು. ಕಾರ್ಟಿಸೋಲ್ ಏನು ಸೆಕ್ರೀಟ್ ಆಗುತ್ತೆ ಸ್ಟ್ರೆಸ್ನಿಂದ, ಕೌಂಟರ್ ಆಗೋದು ನಮ್ಮ ಎಂಡಾರ್ಫಿಂದ. ಅದರಿಂದಾಗಿ 20 ನಿಮಿಷ ಫಿಸಿಕಲ್ ಎಕ್ಸಸೈಸ್ ಇಸ್ ಅ ಮಸ್ಟ್. ಮತ್ತು 20 ನಿಮಿಷ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್. ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಮೆಡಿಟೇಷನ್ ಒಳ್ಳೆಯ ಔಷಧಿ. ಸೊ ಇದೆರಡು ಬೇಸಿಕ್ ಗೈಡ್ಲೈನ್ಸ್. ಮೂರನೇದ್ದು ದಿನಕ್ಕೆ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲದ ಕ್ವಾಲಿಟಿ ಸ್ಲೀಪ್.